ಒಂದು ನಗು ಒಂದು ಕೊಲೆಗೆ ಕಾರಣವಾಗಬಹುದಾ? ಕೇಳೋಕೆ ವಿಚಿತ್ರ ಅನ್ಸಿದ್ರೂ ಬೆಂಗಳೂರಿನ ಟೆಕ್ಕಿ ಶರ್ಮಿಳಾ ಅವರ ಕೇಸ್ನಲ್ಲಿ ನಡೆದಿದ್ದು ಇದೆ. ನೋಡೋಕೆ ಒಂದು ಅಪಘಾತದ ಥರ ಕಂಡ್ರೂ ಅದರ ಹಿಂದೊಂದು ವ್ಯವಸ್ಥಿತ ಸಂಚು ಅಡಗಿತ್ತು. ಬನ್ನಿ ಈ ಕೇಸ್ನ ಆಳಕ್ಕಿಳಿಯೋಣ. ಜನವರಿ 3ನೇ ತಾರೀಕು, ಬೆಂಗಳೂರಿನ ರಾಮಮೂರ್ತಿ ನಗರದ ಒಂದು ಅಪಾರ್ಟ್ಮೆಂಟ್. ಎಲ್ಲವೂ ತುಂಬ ಶಾಂತವಾಗಿತ್ತು, ತುಂಬಾನೇ ಮಾಮೂಲಿಯಾಗಿತ್ತು. ಆದರೆ ಆ ರಾತ್ರಿ ಒಂದು ಘೋರ ದುರಂತಕ್ಕೆ ಸಾಕ್ಷಿಯಾಗುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಸ್ಥಳಕ್ಕೆ ಧಾವಿಸಿದ ಅಧಿಕಾರಿಗಳಿಗೆ ಕಂಡಿದ್ದು ಏನು ಗೊತ್ತಾ? ಹೊತ್ತಿ ಉರಿತಿದ್ದ ಮನೆ ಮತ್ತು ಪ್ರಜ್ಞೆ ತಪ್ಪಿ ಬಿದ್ದಿದ್ದ ಶರ್ಮಿಳಾ. ಪ್ರಾಥಮಿಕವಾಗಿ ನೋಡಿದಾಗ ಎಲ್ರಿಗೂ ಅನ್ಸಿದ್ದು ಇದೊಂದು ದುರದೃಷ್ಟಕರ ಅಪಘಾತ ಅಂತಾನೆ. ಆದ್ರೆ ನಿಜವಾಗ್ಲೂ ಅದು ಅಪಘಾತನಾ ಅಥವಾ ಯಾರಾದ್ರೂ ಬೇಕಂತನೇ ಇದನ್ನ ಅಪಘಾತದ ಹಾಗೆ ಕಾಣೋ ರೀತಿ ಮಾಡಿದ್ರಾ? ಈ ಒಂದು ಸಣ್ಣ ಅನುಮಾನ ಇಡೀ ತನಿಖೆಯ ದಿಕ್ಕನ್ನೇ ಬದಲಾಯಿಸ್ಬಿಡ್ತು. ಸರಿ, ಹಾಗಾದ್ರೆ ಮೊದಲು ಅಧಿಕಾರಿಗಳಿಗೆ ಇದು ಯಾಕೆ ಒಂದು ಸರಳ ಪ್ರಕರಣ ಅಂತ ಅನಿಸ್ತು ಅನ್ನೋದನ್ನ ನೋಡೋಣ. ಪೊಲೀಸರು ಸ್ಥಳಕ್ಕೆ ಬಂದಾಗ 34 ವರ್ಷದ ಶರ್ಮಿಳಾ ಪ್ರಜ್ಞೆ ಇಲ್ದೆ ಬಿದ್ದಿದ್ರು. ಮನೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಹೊತ್ಕೊಂಡಿದೆ ಅಂತ ಅನಿಸ್ತಿತ್ತು. ಅಷ್ಟೇ ಅಲ್ಲ, ಅಡಿಗೆ ಮನೆಯಲ್ಲಿ ಗ್ಯಾಸ್ ಸ್ಟವ್ ಮೇಲೆ ಇಟ್ಟಿದ್ದ ಹಾಲು ಉಕ್ಕಿ ಸ್ಟವ್ ಆರಿ ಹೋಗಿ ಗ್ಯಾಸ್ ಲೀಕ್ ಆಗ್ತಿತ್ತು. ಸೊ ಹೊಗೆಯಿಂದ ಉಸಿರುಗಟ್ಟಿ ಅವರು ಪ್ರಾಣ ಬಿಟ್ಟಿದ್ದಾರೆ ಅಂತ ಎಲ್ಲರೂ ಭಾವಿಸಿದ್ರು. ಆಲ್ಮೋಸ್ಟ್ ಕೇಸ್ ಕ್ಲೋಸ್ ಆಗೋ ಹಂತಕ್ಕೆ ಬಂದಿತ್ತು. ಕೇಸ್ ಮುಗ್ದೇ ಹೋಯ್ತು ಅಂದುಕೊಳ್ಳುವಾಗ್ಲೇ ತನಿಖೆಗೆ ಒಂದು ದೊಡ್ಡ ಟ್ವಿಸ್ಟ್ ಸಿಕ್ತು. ಅದು ಬಂದಿದ್ದು ಬೇರೆ ಯಾರಿಂದಲೂ ಅಲ್ಲ, ಶರ್ಮಿಳಾ ಅವರ ಒಬ್ಬ ಸ್ನೇಹಿತನೇ ಹೇಳಿಕೆಯಿಂದ. ಶರ್ಮಿಳಾ ಅವರ ಫ್ರೆಂಡ್ ರೋಹಿತ್ ಪೊಲೀಸರ ಹತ್ರ ಹೀಗೆ ಹೇಳ್ತಾರೆ. ಅವಳು ಎಲ್ಲರ ಜೊತೆನೂ ನಗು ನಗ್ತಾ ಮಾತಾಡೋಳು. ಪರಿಚಯ ಇರೋರ್ನ ನೋಡಿದ್ರೆ ಸಾಕು ಒಂದು ನಗು ಕೊಡ್ತಿದ್ಲು. ಯೋಚನೆ ಮಾಡಿ, ಒಬ್ಬ ವ್ಯಕ್ತಿಯ ಸ್ನೇಹಮಯಿ ಸ್ವಭಾವ, ಅವರ ನಗುವೇ ಒಂದು ಕೊಲೆ ಕೇಸ್ನಲ್ಲಿ ಇಷ್ಟು ದೊಡ್ಡ ಸುಳಿವಾಗುತ್ತೆ ಅಂದ್ರೆ ಎಂಥ ವಿಪರ್ಯಾಸ ಅಲ್ವಾ? ಈ ಹೇಳಿಕೆ ಬಂದ್ಮೇಲೆ ತನಿಖೆ ದಿಕ್ಕೇ ಚೇಂಜ್ ಆಯ್ತು. ಯಾಕಂದ್ರೆ ಫೊರೆನ್ಸಿಕ್ ಟೀಮ್ಗೆ ಶಾರ್ಟ್ ಸರ್ಕ್ಯೂಟ್ ಆದ ಯಾವುದೇ ಕುರುಹು ಸಿಗ್ಲೇ ಇಲ್ಲ. ಬದಲಿಗೆ ಯಾರೋ ಬೇಕು ಅಂತಾನೆ ಬಟ್ಟೆಗಳಿಗೆ ಬೆಂಕಿ ಹಚ್ಚಿರೋದು ಗೊತ್ತಾಯ್ತು. ಆಗ ಪೊಲೀಸರಿಗೆ ಒಂದು ಶಾಕಿಂಗ್ ಅನುಮಾನ ಶುರುವಾಯಿತು. ಶರ್ಮಿಳಾ ಅವರ ಸ್ನೇಹಮಯ ಸ್ವಭಾವವೇ ಈ ದುರಂತಕ್ಕೆ ಕಾರಣವಾಯಿತಾ ಅಂತ. ಸರಿಯೇ, ಇದು ಅಪಘಾತ ಅಲ್ಲ, ಇದೊಂದು ಪಕ್ಕಾ ಪ್ಲ್ಯಾಂಡ್ ಮರ್ಡರ್ ಅಂತ ವಿಜ್ಞಾನ ಹೇಗೆ ಸಾಬೀತು ಮಾಡಿತು ಅದನ್ನು ನೋಡೋಣ ಬನ್ನಿ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಾಗ ನಿಜವಾದ ಸತ್ಯ ಹೊರಬಿತ್ತು. ಶರ್ಮಿಳಾ ಅವರ ಸಾವು ಹೊಗೆಯಿಂದ ಆಗಿರ್ಲಿಲ್ಲ. ಬದಲಾಗಿ ಯಾರೋ ಅವರ ಮೂಗು, ಬಾಯಿ ಎರಡನ್ನೂ ಗಟ್ಟಿಯಾಗಿ ಒತ್ತಿ ಹಿಡಿದು ಉಸಿರುಗಟ್ಟಿಸಿ ಕೊಂದಿದ್ರು. ಇನ್ನು ಶಾಕಿಂಗ್ ವಿಚಾರ ಅಂದ್ರೆ ಅವರ ಸಾವು ಮನೆಗೆ ಬೆಂಕಿ ಹಚ್ಚೋಕೋ ಮುಂಚೆಯೇ ಆಗಿತ್ತು. ಈಗ ಕ್ಲಿಯರ್ ಆಯ್ತು, ಇದೊಂದು ಕೊಲೆ. ಅದನ್ನ ಅಪಘಾತ ಅಂತ ಮುಚ್ಚಿ ಹಾಕೋಕೆ ಪ್ರಯತ್ನ ಪಟ್ಟಿದ್ದಾರೆ. ಹಾಗಾದ್ರೆ ಈ ಘೋರ ಕೃತ್ಯ ಎಸಗಿದ್ದು ಯಾರು? ತನಿಖೆ ಮುಂದುವರಿದಂತೆ ಎಲ್ಲರೂ ಶಾಕ್ ಆಗೋ ಹಾಗೆ ಒಬ್ಬ ಅನಿರೀಕ್ಷಿತ ವ್ಯಕ್ತಿಯ ಕರಾಳ ಮುಖ ಬಯಲಾಯಿತು. ಈ ಸಂಖ್ಯೆ 98%. ಏನಿದು? ಇದು ಈ ಕೇಸ್ನ ಆರೋಪಿ ತನ್ನ SSLC ಪರೀಕ್ಷೆಯಲ್ಲಿ ತೆಗೆದ ಅಂಕಗಳು. ಅಂದ್ರೆ ಮೇಲ್ನೋಟಕ್ಕೆ ಆತ ಒಬ್ಬ ಬ್ರಿಲಿಯಂಟ್ ಸ್ಟೂಡೆಂಟ್. ಆರೋಪಿ ಬೇರೆ ಯಾರೂ ಅಲ್ಲ, ಶರ್ಮಿಳಾ ಅವರ ಪಕ್ಕದ ಮನೆಯಲ್ಲೇ ಇದ್ದ 18 ವರ್ಷದ ಕರ್ನಲ್ ಕುರೈ. ಯಾವುದೇ ಕ್ರಿಮಿನಲ್ ರೆಕಾರ್ಡ್ ಇರಲಿಲ್ಲ, ಆದರೆ ಶರ್ಮಿಳಾ ಅವರ ಒಂದು ನಗುವನ್ನೇ ತಪ್ಪಾಗಿ ಅರ್ಥ ಮಾಡಿಕೊಂಡು ಕಳೆದ 2 ತಿಂಗಳಿಂದ ಗೀಳಿನ ಹಾಗೆ ಅವರನ್ನ ಹಿಂಬಾಲಿಸ್ತಿದ್ದ. ಅವನ ಪ್ಲಾನ್ ಎಷ್ಟು ಪಕ್ಕಾ ಇಟ್ಟು ಅಂದ್ರೆ ನವೆಂಬರ್ನಿಂದಲೇ ಶರ್ಮಿಳಾ ಅವರ ಪ್ರತಿಯೊಂದು ಮೂಮೆಂಟ್ ಮೇಲೆ ಕಣ್ಣಿಟ್ಟಿದ್ದ. ಅವರ ರೂಮ್ಮೇಟ್ ಊರಲ್ಲಿಲ್ಲದ ಸರಿಯಾದ ಸಮಯ ನೋಡ್ಕೊಂಡು ಹೊರಗಡೆಯಿಂದ ಸ್ಲೈಡಿಂಗ್ ಡೋರ್ ಹೇಗೆ ಓಪನ್ ಮಾಡೋದು ಅಂತ ತನ್ನ ಕಾಲೇಜಿನಲ್ಲಿ ಪ್ರಾಕ್ಟೀಸ್ ಕೂಡ ಮಾಡಿದ್ದ. ಕೊನೆಗೆ ಜನವರಿ 3ನೇ ತಾರೀಕು ಬಾಲ್ಕನಿ ಮೂಲಕ ಒಳಗೆ ನುಗ್ಗಿದ್ದ. ಇಷ್ಟೆಲ್ಲ ಪರ್ಫೆಕ್ಟಾಗಿ ಪ್ಲಾನ್ ಮಾಡಿದ್ರೂ ಕೊಲೆಗಾರ ಮಾಡಿದ ಒಂದೇ ಒಂದು ಸಣ್ಣ ತಪ್ಪು ಅವನನ್ನ ಪೊಲೀಸರ ಕೈಗೆ ಸಿಕ್ಕಿ ಹಾಕ್ಸಿತು. ಪೊಲೀಸರತ್ರ ಯಾವುದೇ ಪ್ರತ್ಯಕ್ಷ ದರ್ಶಿಗಳೂ ಇರಲಿಲ್ಲ. ತನಿಖೆ ಮುಂದೆ ಹೋಗೋದೇ ಕಷ್ಟ ಆಗಿತ್ತು. ಅಷ್ಟೇ ಅಲ್ಲ, ಅವನು ಒಳಗೆ ಬಂದಿದ್ದ ಬಾಲ್ಕನಿ ಹತ್ರ ಒಂದೇ ಒಂದು CCTV ಕ್ಯಾಮರಾನೂ ಇರಲಿಲ್ಲ. ಕೊಲೆಗಾರ ಆರಾಮಾಗಿ ತಪ್ಸ್ಕೊಂಡ್ಬಿಟ್ಟ ಅನ್ಕೊಂಡಿದ್ರು ಎಲ್ಲರೂ. ಆದ್ರೆ ತನ್ನನ್ನ ಯಾರೂ ಹಿಡಿಯೋಕಾಗಲ್ಲ ಅನ್ನೋ ಅಹಂಕಾರದಲ್ಲಿದ್ದ ಅವನು ಒಂದು ದೊಡ್ಡ ತಪ್ಪು ಮಾಡಿದ್ದ. ಆ ತಪ್ಪೇನಂದ್ರೆ ಅವನು ಶರ್ಮಿಳಾ ಅವರ ಮೊಬೈಲ್ ಫೋನನ್ನ ಕದ್ಕೊಂಡೋಗಿದ್ದ. ಇದೇ ಅವನ ಪಾಲಿಗೆ ಮುಳುವಾಯಿತು. ಜನವರಿ 3ಕ್ಕೆ ಕೊಲೆ ನಡೆಯುತ್ತೆ. ಸರಿಯಾಗಿ 7 ದಿನ. ಜನವರಿ 10ನೇ ತಾರೀಕು ಆರೋಪಿ ಆ ಕದ್ದ ಫೋನ್ಗೆ ತನ್ನ ಸಿಮ್ ಕಾರ್ಡ್ ಹಾಕಿ ಆನ್ ಮಾಡ್ತಾನೆ. ಅಷ್ಟೇ, ತಕ್ಷಣ ಸಿಗ್ನಲ್ ಟ್ರ್ಯಾಕ್ ಮಾಡಿದ ಪೊಲೀಸರು ಅವನನ್ನ ಅರೆಸ್ಟ್ ಮಾಡ್ತಾರೆ. ಸರಿ, ಆರೋಪಿ ಸಿಕ್ಕಿಬಿದ್ದಾಯ್ತು. ಆದ್ರೆ ಈ ಕೇಸ್ ನಮ್ಮ ಮುಂದೆ ಕೆಲವು ಉತ್ತರವಿಲ್ಲದ ಪ್ರಶ್ನೆಗಳನ್ನ ಬಿಟ್ಟು ಹೋಗುತ್ತೆ.
ಬಂಧನ ಆದ್ಮೇಲೆ ಆರೋಪಿ ಎಲ್ಲವನ್ನೂ ಒಪ್ಕೊಂಡಿದ್ದಾನೆ. ಎಲ್ಲಕ್ಕಿಂತ ಶಾಕಿಂಗ್ ವಿಚಾರ ಅಂದ್ರೆ ಕೊಲೆ ಮಾಡಿದ್ಮೇಲೆ ಆ 7 ದಿನ ಏನೂ ಆಗೇ ಇಲ್ಲ ಅನ್ನೋ ಹಾಗೆ ಪ್ರತಿದಿನ ಕಾಲೇಜ್ಗೆ ಹೋಗ್ತಿದ್ದ, ನ್ಯೂಸ್ನಲ್ಲಿ ಈ ಕೇಸ್ ಬಗ್ಗೆ ಫಾಲೋ ಮಾಡ್ತಿದ್ದ. ಸದ್ಯಕ್ಕೆ ಅವನ ಮೇಲೆ ಕೊಲೆ, ಹಲ್ಲೆ, ಸಾಕ್ಷ್ಯನಾಶದಂತಹ ಗಂಭೀರ ಆರೋಪಗಳಿವೆ. ಒಂದು ಮೂಲದ ಪ್ರಕಾರ ಅವನೊಬ್ಬ FBI ಏಜೆಂಟ್ ಥರ ಅವಳನ್ನು ಫಾಲೋ ಮಾಡಿದ್ದ, ಎಲ್ಲವನ್ನೂ ರಿಸರ್ಚ್ ಮಾಡಿದ್ದ. ಅದೆಲ್ಲ ಯಾಕೆ ಅಂದ್ರೆ ಕೇವಲ ಒಂದು ನಗುವಿಗಾಗಿ. ಈ ಒಂದು ಮಾತು ಅವನ ಗೀಳು ಎಷ್ಟರ ಮಟ್ಟಿಗಿತ್ತು ಅನ್ನೋದನ್ನ ತೋರಿಸುತ್ತೆ. ಕೊನೆಗೆ ಈ ಇಡೀ ಘಟನೆ ನಮ್ಮೆಲ್ಲರ ಮನಸ್ಸಲ್ಲೂ ಒಂದು ಪ್ರಶ್ನೆಯನ್ನು ಹುಟ್ಟುಹಾಕುತ್ತೆ. ಒಬ್ರು ಸ್ನೇಹದಿಂದ ಕೊಟ್ಟ ನಗು ಇನ್ನೊಬ್ರ ಮನಸ್ಸಲ್ಲಿ ಕೊಲೆ ಮಾಡುವಷ್ಟು ವಿಕೃತವಾಗಿ ಹೇಗೆ ಬದಲಾಗುತ್ತೆ? ಇದು ಬಹುಶಃ ಉತ್ತರಿಸಲು ಬಹಳ ಕಷ್ಟವಾದ, ಆದರೆ ನಾವೆಲ್ಲರೂ ಯೋಚಿಸಲೇಬೇಕಾದ ಒಂದು ಪ್ರಶ್ನೆ.